ಬಂದಿದ್ದೀವಿ. ಹೌದಾ? ಮಾಮಿ ಇಲ್ಲಿ, ಮಾಮಿನ್ ಕರಿ. ನೀನ್ ಹೇಳ್ದೆ ಇದ್ರು ನಾನು ಅಮ್ಮನ್ ಕರೆಸ್ತೀನಿ. ಬಾಬಿ, ನೀವು ಆಫೀಸಿಗೆ ಬೀಗ ಹಾಕೊಂಬಂದ್ರ? ಏಯ್, ನಿನ್ ಬಾಯ್ ಬೀಗ ಹಾಕೋ. ಕುಮಾರಿ, ಯಾರು ಇವ್ನು? ಅಕ್ಕ, ಅವ್ರು ನಮ್ಮ ಬಾವನ್ ಅಸಿಸ್ಟೆಂಟ್ ಲಂಬೋದರ ಅಲ್ವಾ? ಯಾರು ಗೊತ್ತು. ಎಲ್ಲ ಹೊಸದಾಗಿ ಅನ್ಸ್ತಾ ಇದೆ. ಮೊದ್ಲು ಮಮ್ಮಿನ್ ಕರಿಯೇ, ನಮ್ ಮನೆಗೆ ವಾಪಸ್ ಹೋಗೋಣ. ಎಂಗೇಜ್ ಬರ್ತಿದೆ ಅಕ್ಕ. ಹಾ, ಹಿಂಗಾಗ್ತದೆ. ಹಲೋ ಅಮ್ಮ, ಅರ್ಜೆಂಟ್ ಆಗಿ ನೀನ್ ಇಲ್ಲಿಗ್ ಬಾ. ಇಲ್ಲೊಂದು ದೊಡ್ಡ ಸಮಸ್ಯೆ ಆಗಿದೆ. ಅದನ್ನೆಲ್ಲ ಫೋನಲ್ಲಿ ಹೇಳಕ್ ಆಗಲ್ಲ. ನೀನ್ ಇಲ್ಲಿಗ್ ಬಾ. ಕುಮಾರಿ, ಬಾಬಿಗೆ ಏನಾಗಿದೆ? ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಚಿಕ್ಕ ಹುಡುಗಿ ತರ ಆಡ್ತಿದ್ದಾಳೆ. ಬ್ಯೂಟಿ ಪಾರ್ಲರ್ ಎಲ್ಲಿದೆ ಅಂತ ಕೇಳಿದ್ರು. ನಾನು ಹೇಳಿದೆ ಅಲ್ಲಿಗೆ 4-5 ಸಲ ಹೋಗ್ ಬಂದಿರ್ಬೇಕು. ಅದನ್ನ ಹೇಳ್ತೀರಾ? ಒಂದ್ ಬೋರ್ಡ್ ಹಾಕಿತ್ತು, ನಮ್ಮಲ್ಲಿ ಚಿಕಿತ್ಸೆ ಮಾಡಿಸ್ಕೊಂಡವ್ರಿಗೆ 1 ವರ್ಷ ಚಿಕ್ಕವ್ರನ್ನಾಗ ಮಾಡ್ತೀವಿ ಅಂತ. ಬಹುಶಃ ಬಾಬಿ ಅಲ್ಲಿಗೆ 5 ಸಲ ಹೋಗ್ ಬಂದಿರ್ಬೇಕು. ಈ ಡ್ರೆಸ್ ಅಲ್ಲಿ ನೀನ್ ನೋಡ್ತಾ ಇದ್ರು ನನಗೆ ನಾಚಿಕೆ ಆಗುತ್ತೆ ನೋಡಿ. ಒಬ್ಬೆ ತರ ಕಾಣಿಸ್ತೀಯ. ನಾನ್ ಬೊಂಬೆ ಅದೇ, ನೀನ್ ಬೊಂಬ. ಯಾಕೆ ಈ ತರ ಮಾತಾಡ್ತಿದೀಯ ಪಮ್ಮಿ? ಪಮ್ಮಿ ಗಿಮ್ಮಿ ಅಂದ್ರೆ ಕಾಂಪ ತಗೊಂಡ್ ಕಣ್ ಚುಚ್ಬಿಡ್ತೀನಿ, ಹುಷಾರ್. ಏ ಕುಮಾರಿ, ಯಾರೇ ಇವ್ನು? ಅಕ್ಕ, ಅವ್ರ ಭಾವ ಅಲ್ವಾ? ಇವನ್ ಯಾವ ಸೀಮೆ ಭಾವನೆ? ಇವನ್ ಯಾಕೆ ನನ್ನ ಹೀಗೆ ಗುರಾಯಿಸ್ತಾ ಇದ್ದಾನೆ? ಏ ಪಮ್ಮಿ, ಅನಮ್ಮೆ ನಿನಗೆ ತಾಯಿ ಕಟ್ಟಿದ ಗಂಡ. ಗಂಡಗಿಂದ ಅಂದ್ರೆ ಬೆಂಡ್ ಎತ್ಬಿಡ್ತೀನಿ. ನಾನಿನ್ನು ಕಾಲೇಜ್ ಹುಡುಗಿ. ತಾಳಿ ಕಟ್ಟಿದ ಗಂಡನ್ ತಾಯಿ ಏನಾದ್ರೂ ಸೀನ್ ಕ್ರಿಯೇಟ್ ಮಾಡಿದ್ರೆ ಒಂದ್ ಹಲ್ಲು ಇರೋದಿಲ್ಲ, ಹುಷಾರ್. ಏನ್ ಬಾಬಾ? ಕುಮಾರಿ, ನಿಮ್ಮ ಮಕ್ಕಳಿಗೆ ಏನಾಗಿದೆ ಅಂತ ಯಾಕೋ ಗೊತ್ತಿಲ್ಲ ಬಾಬಾ, ಒಳ್ಳೆ ಕಾಲೇಜ್ ಹುಡುಗಿ ತರ ಆಡ್ತಿದ್ದಾಳೆ. ಏ ಕುಮಾರಿ, ಅವನ್ ಜೊತೆ ಏನು ಇನ್ನು ಮಾತಾಡ್ಕೊಂಡು ನಿಂತಿದ್ಯಾ? ಗೆಸ್ಟ್ ಹೌಸ್ ಇಂದ ರೋಡ್ ರೋಮ್ನ ಮೊದ್ಲು ಆಚೆಗೆ ಓಡಿಸು. ನನ್ ಮಗಳು ಇಷ್ಟು ಬದಲಾಗಿದ್ದಾಳೆ ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಹೌದಮ್ಮ, ಹಾಗಂತ ನೀನು ಅವಳ ಪ್ರಶ್ನೆಗಳು ಕೇಳಕ್ ಹೋಗ್ಬೇಡ. ತಲೆಯಲ್ಲಿ 1000 ಪ್ರಶ್ನೆಗಳು ಉಕ್ತಾ ಇದೆ. ಪ್ರಶ್ನೆ ಕೇಳ್ಬೇಡ ಅಂದ್ರೆ ಹೇಗೆ? ನೀನ್ ಕೇಳೋ ಪ್ರಶ್ನೆಗಳಿಗೆ ಅವಳು ಉತ್ತರ ಕೊಡಲ್ಲ, ಅವ್ಳು ಕೇಳೋ ಪ್ರಶ್ನೆಗಳಿಗೆ ನೀನ್ ಉತ್ತರ ಕೊಡಕ್ ಆಗಲ್ಲ. ಅದಕ್ಕೆ ಈ ಪ್ರಶ್ನೆಗಳೇ ಕೇಳ್ಬೇಡ ಅಂತಿರೋದು. ಆಯ್ತು ಬಿಡಮ್ಮ. ಮಮ್ಮಿ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಮಮ್ಮಿ, ಈಗೇನೇ ಇದು ನಿನ್ ಅವತಾರ? ಯಾಕೆ ನಿನ್ ತರ ಟೆಂಪಲ್ ಬಾಡಿ ಸ್ಯಾರಿ ಉಟ್ಕೋಬೇಕಾಗಿತ್ತಾ? ನೀನೇನ್ ಕಾಲೇಜ್ ಹುಡುಗಿನ? ಯಾಕೆ ಅಮ್ಮನ? ನಾನಿನ್ನು ಕಾಲೇಜ್ ಹುಡುಗಿನೇ. ಮಮ್ಮಿ, ನಾವ್ಯಾಕೆ ಮನೇಲಿದ್ದೀವಿ? ಇದು ನಮ್ ಗೆಸ್ಟ್ ಹೌಸ್ ಅಮ್ಮ. ನಿಮ್ಗೊಂದು ಗಂಡ ನೋಡಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ನನಗ್ ಗಂಡ? ಹೋಗಿ ಮಮ್ಮಿ, ನಿಮಗ್ ಗಂಡ ಬೇಕಾದ್ರೆ ನೀವೇ ನೋಡ್ಕೊಳ್ಳಿ. ನನ್ ಗಂಡ ನಾನೇ ನೋಡ್ಕೋತೀನಿ. ಯಾರಾದ್ರೂ ನಿಮ್ ಮನ್ಸಲ್ಲಿದ್ದಾರಾ? ಹೌದು ಮಮ್ಮಿ, ಇವತ್ತು ರಸ್ತೆಯಲ್ಲಿ ಬರುವಾಗ ಒಬ್ಬ ರೋಹಿತ್ ಅಂತ ಸಿಕ್ಕಿದ. ತರ್ಲೆ ಮಮ್ಮಿ, ಎಷ್ಟ್ ಚೆನ್ನಾಗಿ ರೇಗಿಸ್ತಾನೆ ಗೊತ್ತಾ? ಮಮ್ಮಿ, ಮದ್ವೆ ವಿಷಯದಲ್ಲಿ ದೊಡ್ಡವ್ರ ಮಾತು ಕೇಳ್ಬೇಕಾಗತ್ತಮ್ಮ. ನಮಗ್ ನಾವೇ ದೊಡ್ಡವರು. ಕುಮಾರಿ, ಇಲ್ಲ ಕ್ರಿಕೆಟ್ ಮ್ಯಾಚ್ ಏನಾಯ್ತು? ಮಳೆ ಬಂದು ಕ್ಯಾನ್ಸಲ್ ಆಗಿದೆ. ಈ ಕ್ರಿಕೆಟ್ ಗ್ಯಾರಂಟಿ ಇಲ್ಲದ ಗೇಮ್ ಕಣೆ. ಈ ಹಿಂದೆ ರಮಣ್ ಲಾಂಬಾಗ್ ಏನಾಯ್ತು ಗೊತ್ತಾ? ತಲೆಗ್ ಬಾಲ್ ಬಿದ್ದು ಪ್ರಾಣನೇ ಹೋಯ್ತು ಕಣೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಕ್ರಿಕೆಟ್ ಆಡೋರು ನೋಡೋರು ಇಬ್ರು ಹೆಲ್ಮೆಟ್ ಹಾಕೋಬೇಕು ಅಂತ ರೂಲ್ಸ್ ತರಬೇಕು, ಅಲ್ವಾ ಮಮ್ಮಿ? ಅತ್ತವ್ರ ಗೊತ್ತಾಯ್ತಲ್ವಾ ಇಲ್ಲಿಯ ಸ್ಥಿತಿಗತಿ? ಅಂದ್ರೆ ನನ್ ಮಗಳು ಹಳೇದೆಲ್ಲ ಮರ್ತಿರಂಗ್ ಆಡ್ತಾ ಇದ್ದಾಳೆ. ಆದ್ರೆ ಇದು ನಾಟಕನೋ ನಿಜನೂ ಗೊತ್ತಾಗ್ತಾ ಇಲ್ಲ. ಇಲ್ಲ ಅತ್ತವ್ರೆ, ಸ್ವಂತ ಹೆಂಡತಿನೇ. ಗಂಡನ ಗಂಡ ಅಲ್ಲ ಅಂತ ಬಿಟ್ರೆ ನಾನು ಇನ್ಯಾರನ್ನ ಹೆಂಡತಿ ಅಂತ ಕರೀಲಿ? ಬಾಬಾ, ನೀವೇನು ಬೇಜಾರ್ ಮಾಡ್ಕೊಳ್ಬೇಡಿ. ನಿಮ್ಗೆ ಅಂತ ನಾನಿಲ್ವಾ? ನೀ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೆ. ಅತ್ತವ್ರೆ, ಈಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಅಳಿಂದರೆ ನನ್ ತಲೆಗೆ ಒಂದ್ ಒಳ್ಳೆ ಉಪಾಯ ಉಳಿತಾ ಇದೆ. ಇವತ್ತು ಏನಂತ ಬೇಗ ಹೇಳಿ. ಈ ಕಡೆ ಬಾಯಿ ಮಾತಿ ಪಮ್ಮಿ ಹತ್ರ ನಿನಗೆ ಗಂಡು ನೋಡಕ್ ಇಲ್ಲಿ ಬಂದಿದೀನಿ ಅಂತ ಹೇಳ್ದೆ. ತಮ್ಮ ಮಾತಿನ ಗೂಢಾರ್ಥ? ಪಮ್ಮಿಗೆ ಯಾಕೆ ಒಂದ್ ಬಲ್ ಪರೀಕ್ಷೆ ಏರ್ಪಾಟ್ ಮಾಡ್ಬಾರ್ದು? ಅತ್ತವ್ರೆ, ನೀವು ಹಿರಿಯರು ಅಂತ ತಿಳ್ಕೊಂಡು ನಿಮ್ಮನ್ನು ಒಂದು ಐಡಿಯಾ ಕೇಳಿದೆ, ತಪ್ಪು ನಂದೇನೆ, ಕ್ಷಮೆ ಇರಲಿ. ಅಲ್ಲ, ನನ್ ಮಾತು ಇನ್ನೂ ಮುಗ್ದಿಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ.
ವರ ಪರೀಕ್ಷೆ ಅಂತ ಏರ್ಪಡಿಸೋದು, ವರ ಅಂತ ನಿಮ್ಮನ್ನೇ ಕಳ್ಸೋದು, ಬೇರೆ ಚಾಯ್ಸ್ ಕೊಡೋದು ಬೇಡ. ಸೇಲ್ ಆಗಿರೋ ಗಾಡಿನ ರೀಸೇಲ್ ಮಾಡೋ ಪ್ರಯತ್ನ ಅಂದ್ರೆ ನಾನು ಇನ್ನೊಂದ್ಸಲ ವರ್ಣ ಪಾತ್ರ ಹಾಕ್ಬೇಕು. ನಾವಿರ್ತೀವಲ್ಲ, ನೀವೇನೇ ಯೋಚನೆ ಮಾಡ್ಬೇಡಿ, ಅವ್ರಿಗೆ ನೀವು ಒಪ್ಪಿಸ್ತೀವಿ. ನಾಳೆನೆ ವರ ಪರೀಕ್ಷೆ. ಮೊದ್ಲು ನೀವ್ ಇಲ್ಲಿಂದ ಹೊರಡಿ. ಅಕ್ಕ ನಿಮ್ಮನ್ನ ಈ ಮನೆ ನೋಡಿದ್ರೆ ಭಯ ಶುರು ಮಾಡ್ತಾಳೆ. ಆಫೀಸ್ ಅಲ್ಲೇ ಇರಿ. ನಾಳೆ ವರ ಪರೀಕ್ಷೆಗೆ ಬನ್ನಿ. ಅಕ್ಕ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರೆ ನಾನ್ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ಅಮ್ಮ, ಬಾವ ಬರೋದಕ್ಕೆ ಜೊತೆಗೆ ನಮ್ಮದರ ಯಾಕೆ? ಗಂಡ್ಸ್ ಜೊತೆಗೆ ಕಂಪನಿಗೊಬ್ರು ಬೇಕಲ್ಲ, ಅದಕ್ಕೆ. ಗೆಳೆಯ ಹೇಳಿ ಬಾವಿ ಹೇಳಿಯ ಪ್ರಾಸ ಸಿಕ್ತು ಅಂತ ಅನಾಯಾಸವಾಗಿ ಮಾತಾಡ್ಬೇಡ. ಕಟ್ಟಿದ ಕೈ ಬಿಚ್ಚಲೇ ಶರ್ಟ್ ಚೇಂಜ್ ಮಾಡ್ಬಿಡ್ಬೇಕಿತ್ತು. ಯಾಕೆ ಇಬ್ರು ಒಂದೇ ತರ ಕಾಣಿಸ್ತಾ ಇದೀವಿ. ಇಲ್ಲಿ ಬಿಡು. ಈಗ ಹೇಳ, ಹುಡುಗಿ ನನ್ನನ್ನ ಒಪ್ತಾಳೆ? ಅನುಮಾನ. ಯಾಕೋ ಯಾವ್ದಕ್ಕೂ ಫಿಟ್ನೆಸ್ ಸರ್ಟಿಫಿಕೇಟ್ ತರಬೇಕಿತ್ತು. ಓ ಬಂದಲ್ಲ, ಬನ್ನಿ ಬನ್ನಿ ಬನ್ನಿ. ಪ್ರಯಾಣ ಸುಖವಾಗಿಲ್ಲ? ನನ್ ಮಗಳು ರೆಡಿ ಆಗ್ತಾ ಇದ್ದಾಳೆ. ಅಮ್ಮ, ನಾನಿಲ್ಲೂ ರೆಡಿಯಾಗಿ ನಿಂತಿದ್ದೀನಲ್ಲ. ಇನ್ನೇನು ಬಂದ್ಬಿಡ್ತಾಳೆ. ಕ್ರಿಕೆಟ್ ಕಾಮಿಟ್ರಿ ಯಾರು ಬಂದಿದ್ದಾರೆ ನೋಡು. ಮಮ್ಮಿ, ನಮ್ ಕಡೆ ಬ್ಯಾಟಿಂಗ್ ಶುರು ಆಗೋಯ್ತು. ಬೆಂಚರ್ ಕಡೆ ಸಿಕ್ಸಸ್ ಇದ್ದು ಎಲ್ಲರೂ ಆಟ ಆಡ್ತಾ ಇದ್ದಾರೆ. ನೋಡ್ತಾರು ನಾವೇ ಗೆಲ್ಲೋದು. ನನ್ ಮಗಳಿಗೆ ಸ್ವಲ್ಪ ಕ್ರಿಕೆಟ್ ಬಿಟ್ಟು ಗೊತ್ತಾಯ್ತು. ಆದ್ರೆ ಈ ವೆಂಕಸರ್ಕರು ಸಿಕ್ಸರ್ಸ್ ಇದ್ದು ಇವರೆಲ್ಲ ಯಾವ ಕಾಲದವರು? ಆಗ್ತಿರಲ್ಲ, ಅದೇ ರೀ ಬ್ರಾಡ್ಕಾಸ್ಟ್ ಆಗ್ತಾ ಇರ್ಬೇಕು. ಬಂದಿದ್ದಾರೆ ನೋಡಿ. ಓಹೋ, ಇವರೇನ ಗಂಡು? ಎಷ್ಟು ಲಕ್ಷಣವಾಗಿದ್ದಾರಲ್ವಾ? ನಾನು ಸ್ವಲ್ಪ ಕಣ್ ಟೆಸ್ಟ್ ಮಾಡಿಸ್ಕೊ. ಯಾಕೆ ಚೆನ್ನಾಗಿಲ್ಲ? ನಂಬೋದರ ಮೂಗಿಗೆ ಒಂದು ರಿಂಗ್ ಹಾಕಿಬಿಟ್ರೆ ಥೇಟ್ ಸಾನಿಯಾ ಮಿರ್ಜಾ. ಗುಂಡೋಡಿಸ್ಕೊಂಡ್ಬಿಟ್ರೆ ಆಂಡ್ರಾ ಅಗಾಸಿ. ನಿಮ್ ಹೆಸರು? ಪುಂಡರೀಕ, ವೃತ್ತಿಯಲ್ಲಿ ಲಾಯರ್. ಕ್ರಿಮಿನಲ್ ಸಿವಿಲ್? ತಲೆ ಹೋದ ಕೇಸ್ ಯಾರು ತಗೊಂಡಿಲ್ವಾ? ನನಗೆ ರಕ್ತ ಕಂಡ್ರೆ ತುಂಬಾ ಭಯ. ಓಕೆ. ಅಡಿಗೆ ಮಾಡೋದು ಬರುತ್ತಾ? ಅಡ್ಗೆನಾ? ಬರುತ್ತೆ ಬರುತ್ತೆ, ನನ್ನ ಹತ್ರ ಹೇಳ್ತಾರೆ. ಹಾ ಬರುತ್ತೆ. ಬಟ್ಟೆ ಹೋಗೋದು ಬರುತ್ತಾ? ಬರುತ್ತೆ ಬರುತ್ತೆ, ನನ್ನ ಹತ್ರ ಹೇಳ್ತಾರೆ. ಮಮ್ಮಿ, ನಾನ್ ಕೇಳ್ತಾ ಇರೋದು ಇವ್ರನ್ನ. ನೀನ್ ಯಾಕೆ ಮಧ್ಯೆ ಬಾಯ್ ಹಾಕ್ತೀಯಾ? ಅಲ್ಲಮ್ಮ, ಮದ್ವೆ ಆಗೋ ಹುಡುಗಿ, ನೀನ್ ಇಂಥ ಪ್ರಶ್ನೆನ ಕೇಳೋದು? ಏನ್ ಮಮ್ಮಿ ನೀನು? ಜಾಬ್ ತಿಳಿದವ್ರನ್ನೆಲ್ಲ ಜೈ ಅಂತ ಒಪ್ಕೊಂಡ್ಬಿಟ್ರೆ ಆಮೇಲೆ ಮನೆ ಕೆಲ್ಸಕ್ಕೆಲ್ಲ ಬೇರೆ ಜನರನ್ನ ಇಟ್ಕೋಬೇಕಾಗತ್ತೆ. ಗಂಡನಿಗೆ ಗೌರವ ಕೊಡೋದು ನಮ್ ಸಂಪ್ರದಾಯ. ಅವರು ನಿಮ್ ಭಾವಿ ಗಂಡ. ಮಮ್ಮಿ, ನಿಮ್ದು ಓಲ್ಡ್ ಸ್ಟೈಲ್. ಈಗ ಕಾಲ ಬದಲಾಗಿದೆ. ಗಂಡ ಒಂದಿನ ಅಡ್ಗೆ ಮಾಡಿದ್ರೆ ಹೆಂಡತಿ ಒಂದಿನ ಅಡ್ಗೆ ಮಾಡ್ಬೇಕು. ಗಂಡ ಒಂದಿನ ಬಟ್ಟೆ ಹೋಗಿದ್ರೆ ಹೆಂಡತಿ ಒಂದಿನ ಬಟ್ಟೆ ಹೋಗಿಬೇಕು. ಹೀಗೆ ಕೆಲ್ಸಗಳನ್ನ ಶೇರ್ ಮಾಡ್ಕೊತಾ ಹೋಗ್ಬೇಕು. ಫಾರಿನ್ಲೆಲ್ಲ ಇದೇ ಸಿಸ್ಟಮ್ ಮಮ್ಮಿ ಫಾಲೋ ಮಾಡ್ತಿರೋದು. ಅದಕ್ಕೆ ನಾನು ಇವತ್ತು ಪ್ರಶ್ನೆ ಕೇಳ್ತಿರೋದು. ಅವ್ರಿಗೆಲ್ಲ ಬರುತ್ತಮ್ಮ. ನೋಡು, ಹುಡುಗ ಎಷ್ಟು ಚೆನ್ನಾಗಿದ್ದಾರೆ. ನಿಮ್ ಹೆಸರೇನು? ಅವಾಗ್ಲೇ ಹೇಳಿ, ಲಂಬೋದರ ಅಂತ ಇವ್ರ ಅಸ್ಟೆಂಟ್. ಲಂಬೋದರ ನಕುಮಿಕರ ಅಂಬಾಸುತ ಅಂದ್ರೆ ನೀವೇನಾ? ಅದನ್ನ ನಮ್ ತಾಯಿನ ಕೇಳ್ಬೇಕು. 5 ಜನ ಇರೋ ಮನೇಲಿ ಒಂದ್ ತೆಂಗಿನಕಾಯಿ ಎಷ್ಟು ದಿನ ಬರುತ್ತೆ? ವಾಡಿನ ಇಟ್ಕೊಂಡು 1 ವರ್ಷ ಬೇಕಾದ್ರೆ ಬರ್ತದೆ. ಹುಣಸೆ ಹಣ್ಣಿನೊಳಗೆ ಹುಳಿ ಇಟ್ಟಿದ್ಯಾರು? ಅದು ಮರ ಹುಳಿ ಆಗಿರ್ತಲ್ಲ, ಅದಕ್ಕೆ ಅದು ಹುಣಸೆ ಹಣ್ಣು ಹುಳಿ ಆಗ್ಬಿಟ್ಟಿರುತ್ತೆ. ಅದೇ ಕೇಳಿಲ್ವಾ, ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ಮಮ್ಮಿ, ಇದೇನೇ ಇದು ಇಂಥ ಪ್ರಶ್ನೆಗಳು ಕೇಳ್ತಿದ್ಯಲ್ಲೇ? ಮಮ್ಮಿ, ನನ್ಗೆ ಮಿಸ್ಟರ್ ಲಂಬೋದರ್ ತುಂಬಾ ಇಷ್ಟ ಆಗಿದ್ದಾರೆ. ಬೇಕಿದ್ರೆ ನಾನು ನೀವನ್ನೇ ಮದುವೆ ಆಗ್ತೀನಿ. ಆಗ್ತಾನೆ ಇಲ್ಲ, ನೀವು ನನ್ನನ್ನೇ ಮದುವೆ ಆಗ್ಬೇಕು. ಮಿಸ್ಟರ್, ಏನು ಜಬರ್ದಸ್ತ್ ಮಾಡ್ತೀರಾ? ನಾನು ಇಷ್ಟ ಆದ ನಾನು ಮದುವೆ ಆಗ್ತೀನಿ. ತರಲೆ ಮಾಡಿದ್ರೆ ಅಷ್ಟೇ. ಮಮ್ಮಿ, ಫ್ರೆಂಡ್ಸ್ ಪಾರ್ಕ್ ಹತ್ರ ಕಾಯ್ತಾ ಇರ್ತಾರೆ, ನಾನು ಹೋಗ್ತೀನಿ. ಮಮ್ಮಿ, ನಿನ್ನ ಒಪ್ಪಿಗೆ ತಿಳಿಸ್ಬಿಟ್ಟು ಹೋಗೆ. ಸದ್ಯಕ್ಕೆ ರಿಜೆಕ್ಟ್. ಇಷ್ಟ ಆದ್ರೆ ನಾಳೆ ಹೇಳ್ತೀನಿ. ಅಳಿದ್ರೆ ದುಃಖ ಪಡ್ಬೇಡಿ, ನನ್ನ ಮಗಳ ಮನಸ್ಸು ಬದಲಾಗೆ ಆಗುತ್ತೆ. ಅರಳೋ ಮೊಗ್ಗಾಗಿದ್ರೆ ಕಾಯ್ಬೋದಿತ್ತು. ಈಗಾಗ್ಲೇ ಅರಳಿರೋ ಹೂ ಬಾಡೋಗ್ಬಿಟ್ರೆ ತುಂಬಾ ಕಷ್ಟ. ಭಾವ, ನೀವೇನು ಯೋಚನೆ ಮಾಡ್ಬೇಡಿ. ಅರಳಕ್ ಸಿದ್ಧವಾಗಿರೋ ಮೊಗ್ಗಿಲಿಲ್ವಾ? ನಿಮ್ಗೆ ಅಂತ ನಾನಿದ್ದೀನಿ. ನಡಿಯೇ
ನಡಿಯ ಇಲ್ಲಿಂದ.